2 ಸಮುವೇಲ 22ನೇ ಅಧ್ಯಾಯ 29ನೇ ವಚನ. ಯೆಹೋವನೇ, ನನ್ನ ದೀಪವು ನೀನೇ. ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನ ಉದಯ ಕಾಲದಲ್ಲಿ ದೇವರಾಗಿರುವಂಥ ಕರ್ತನು ನಮ್ಮ ಕಣ್ಣುಗಳನ್ನು ತೆರೆಯಪಡಿಸುವಂಥದ್ದು ಮಾತ್ರವಲ್ಲದೆ, ಜೀವವನ್ನು ಕೊಟ್ಟಾತನು ಜೀವಿತಕ್ಕೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಸಹ ಒದಗಿಸಿಕೊಡಲಿಕ್ಕೆ ಶಕ್ತನು. ಕೆಲವೊಂದು ಸಮಯದಲ್ಲಿ ನಾವು ದೇವರನ್ನು ಬಿಟ್ಟು ಅಗಲುವಂತಹ ಸಂದರ್ಭಗಳು, ಪಾಪದ ಮಾರ್ಗದಲ್ಲಿ ನಡೆಯುವಾಗಲೂ ಸಹ ನಾವು ದೇವರ ಮೇಲೆ ಸಂಶಯ ಪಡುವಂತಹ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. ದೇವರ ವಿಷಯದಲ್ಲಿ ಸಂಶಯ ಪಡುವಂಥದ್ದು ಪಾಪ. ಯಾವುದಕ್ಕೆ ನಂಬಿಕೆ ಆಧಾರವಿಲ್ವೋ ಅದೆಲ್ಲವೂ ಸಹ ಪಾಪಕ್ಕೆ ಕಾರಣವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳಬಹುದು. ನಾವು ನಡೆಯುವಂತಹ ಮಾರ್ಗದಲ್ಲಿ ಎಡವಲ್ಪಡುತ್ತೇವೆ. ಎಡವಲ್ಪಟ್ಟಂಥ ಸಮಯದಲ್ಲಿ ಅಲ್ಲೇ ಬಿದ್ದಾಗ ತಿರುಗಿ ನಾವು ಅದೇ ಬೀಳಲ್ಪಟ್ಟಂಥ ಸ್ಥಿತಿಯಲ್ಲಿ ಇರೋಲಿಕ್ಕಾಗಿ ನಮ್ಮ ದೇವರು ಬಯಸುವಂಥವರಲ್ಲ. ಬಿದ್ದಂಥವರನ್ನ ಮೇಲೆತ್ತುವಂಥ ದೇವರು ಯೇಸು ಕರ್ತನಾಗಿ ಇದ್ದಾರೆ. ಈ ಲೋಕದಲ್ಲಿರುವಂಥ ಕತ್ತಲೆಗಳು ನಮ್ಮನ್ನು ಕವಿದು ಹಾಕೊಳ್ಳುವಾಗ ದೇವರ ಬೆಳಕು ನಮ್ಮನ್ನು ಕಾಣದ ಹಾಗೆ ಈ ಕತ್ತಲೆಯು ಪಾಪವು ಯಾವಾಗಲೂ ಸಹ ನಮ್ಮನ್ನು ಮುಸುಕಲ್ಪಡುತ್ತದೆ. ಆದರೆ ಕರ್ತನು ನಮಗೆ ನಿಜವಾಗಿ ಬೆಳಕಾಗಿ ಇದ್ದಾರೆ. ಕೆಲವೊಂದು ಪಾಡುಗಳು, ಕೆಲವೊಂದು ಪಾಪಗಳು ಮಾತ್ರವಲ್ಲದೆ ಕೆಲವೊಂದು ತಪ್ಪಾದ ಕಾರ್ಯಗಳನ್ನು ನಾವು ಜೀವಿಸುವಾಗ ಅದರಿಂದ ಅನೇಕ ಅನುಭವಗಳನ್ನು ನಾವು ತಿದ್ದುಕೊಂಡು ಈ ಪಾಪದ ಫಲದಿಂದ ನಮಗೇನು ಸಹ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ. ನಿಜವಾಗಿ ನೋಡಬೇಕಾದ್ರೆ ನಾವು ಪಾಪ ಮಾಡಿಯೇ ಕಷ್ಟಪಡುತ್ತೇವೆ ವಿನಃ ಪರಿಶುದ್ಧವಾಗಿ ಜೀವಿಸುವಾಗ ಕಷ್ಟಪಡಲಿಕ್ಕೆ ಸಾಧ್ಯವಿಲ್ಲ. ಪಾಪದಿಂದ ಜೀವಿಸುವಂಥದ್ದೇ ಕಷ್ಟ, ಪಾಪ ಮಾಡುವಂಥದ್ದೇ ಕಷ್ಟ. ಯಾಕಂದರೆ ಪಾಪವು ಕೊಡುವಂಥ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದಲ್ವಾ? ಅದೇ ರೀತಿಯಲ್ಲಿ ಇಂದು ನೀವು ಯಾವ ಸ್ಥಿತಿಯಲ್ಲಿದ್ದೀರಾ? ಒಂದು ವೇಳೆ ತಪ್ಪಾದಂಥ ಕಾರ್ಯದಲ್ಲಿ ಇರುವುದಾದರೂ, ಕತ್ತಲೆಯಲ್ಲಿ ಇರುವುದಾದರೂ, ದೇವರಾಗಿರುವಂತಹ ಕರ್ತನು ನಿಮಗೆ ತಿರುಗಿ ಬೆಳಕನ್ನು ಕೊಡಲಿಕ್ಕೆ ಶಕ್ತನು. ದೇವರಾದ ಯೇಸುವಲ್ಲದೆ ಇನ್ಯಾರಿಂದ ಪಾಪಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ? ಆತನ ಸಕಲ ಪಾಪಗಳನ್ನು ಸಹ ನಿವಾರಣೆ ಮಾಡುವಂಥ ಶಕ್ತನು. ಮಾತ್ರವಲ್ಲದೆ ಆತನೇ ನಿಜವಾಗಿ ಲೋಕಕ್ಕೆ ಬರಬೇಕಾದಂಥ ಬೆಳಕು, ಆತನ ನಿಜವಾಗಿ ಬೆಳಕು ಸಹ ಆಗಿದ್ದಾರೆ. ಈಗ ಯೇಸುವಿನ ನಂಬಿದ ನಿಮಿತ್ತವಾಗಿ ನೀವು ದೇವರಾದ ಯೇಸುವಿಗೆ ಸಾಕ್ಷಿಯಾಗಿಯೂ ಈ ಲೋಕದಲ್ಲೂ ಸಹ ಬೆಳಕಾಗಿ ಇಟ್ಟಿದ್ದೀರಿ. ನಿಮ್ಮ ದೀಪವನ್ನು ಕರ್ತನು ಒತ್ತುವರಿಸಲಿಕ್ಕೆ ಶಕ್ತನು. ನೀವು ಕತ್ತಲೆಯಲ್ಲಿದ್ದರೂ ಸಹ ತಿರುಗಿ ಕರ್ತನು ನಿಮಗೆ ಬೆಳಕನ್ನು ಕೊಡಲಿಕ್ಕೆ ಶಕ್ತನು. ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳನ್ನು ಪರಿಹರಿಸಲಿಕ್ಕೆ ಶಕ್ತನು. ಮಾತ್ರವಲ್ಲದೆ ನಿಮ್ಮನ್ನು ಅಪರಾಧದ ಭಾವನೆಗಳಿಂದಲೂ ಸಹ ಬಿಡಿಸಲ್ಪಟ್ಟು ನೀವು ಕರ್ತನಲ್ಲಿ ಸಂತೋಷಿಸುವ ಹಾಗೆ ದೇವರಾಗಿರುವಂತಹ ಯೇಸು ಕರ್ತನು ನಿಮ್ಮನ್ನು ಉಪಯೋಗಿಸಲಿಕ್ಕೆ ಅವರು ಆಸಕ್ತಿಯುಳ್ಳವರಾಗಿ ಇದ್ದಾರೆ. ಈಗಲೇ ಕರ್ತನನ್ನು ಬೇಡಿಕೊಳ್ಳ್ರಿ, ದೇವರು ಮಹತ್ ಕಾರ್ಯಗಳನ್ನು ಮಾಡುವನು. ಆತ ನಿಮಗೆ ನಿಜವಾಗಿ ಬೆಳಕನ್ನು ಕೊಟ್ಟು ಆ ಬೆಳಕಿನಲ್ಲಿ ನಡೆಸುವರು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀನೇ ಇವರ ದೀಪಗಳನ್ನು ಹೊತ್ತಿ ಉರಿಸುತ್ತಿ ಅಪ್ಪ, ಕತ್ತಲೆಯನ್ನು ಪರಿಹರಿಸುತ್ತಿ, ಪಾಪದಿಂದ ಬಿಡಿಸುತ್ತಿ ಕರ್ತನೆ. ತಿರುಗಿ ಬೀಳುವಂಥ ಸ್ವಭಾವದಿಂದ ನಮ್ಮನ್ನು ತಪ್ಪಿಸಿ ನಡೆಸಲಿಕ್ಕೆ ನೀವು ಶಕ್ತನಾದುದರಿಂದ ನಿಮ್ಮ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಡೆಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.